ಇವ್ರ ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆನೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ನಮಗೆ ಎಷ್ಟು ಬೆಳೆ ಜಾಸ್ತಿ ಆಗ್ತಾ ಇದೆ ಈ ವರ್ಷ, ಎಷ್ಟು ನಮ್ಗೆ ಮುಂಗಾರು ಮೊದಲೇ ಬಂದಿದೆ, ಯಾವ ಭಾಗಗಳ ಅಣ್ಣವ್ರು ಹೇಳ್ದಂಗೆ ಯಾವ ಜಿಲ್ಲೆಗಳ ಯಾವ ಬೆಳೆಗಳು ಜಾಸ್ತಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಅಥವಾ ಕ್ರಿಮಿ ನಾಶಕ ಇದಾಗಿರ್ಬೋದು, ಇವೆಲ್ಲ ಕೂಡ ಎಷ್ಟೆಷ್ಟು ಬೇಕು ಅಂತ ಕೇಂದ್ರಕ್ಕೆ ಅಂಕಿಅಂಶಗಳ ಸಮೇತ ಕೊಡ್ಬೇಕಿತ್ತಲ್ಲ ಇವರು. ಆ ಕೆಲಸ ಮಾಡಿದೆ. ಅವ್ರು ಹೇಳ್ತಿರ್ತಕ್ಕಂಥ ಒಂದೇ ಒಂದು ಮಾತು, ಕೇಂದ್ರ ಸರ್ಕಾರ ನಮಗೆ ಕೊಳ್ಳಿಲ್ಲ, ಕೇಂದ್ರ ಸರ್ಕಾರ ಬೇರೆ ರಾಜ್ಯಗಳ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ವಾ? ಎಷ್ಟು ಮೀಟಿಂಗ್ಗಳಿಗೆ ನೀವು ಕೇಂದ್ರದ ಜೊತೆ ನೀವು ಸಂಪರ್ಕ ಮಾಡಿಲ್ಲ ಅಂತಕ್ಕಂಥದ್ದು ಕಣ್ಣು ಮುಂದೆ ಸಾಬೀತಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ ಹೋಗಲ್ಲ ಕೇಂದ್ರದ ಮೀಟಿಂಗ್ಗೆ, ಕರೆದಂತ ಜವಾಬ್ದಾರಿಯುತ ಮೀಟಿಂಗ್ಗಳಿಗೆ. ನಿಮ್ಮಲ್ಲಿ ಕಾಳಜಿ ಇಲ್ಲ. ಮೊದಲು ನಿಮಗೇನು ಅಂತಂದ್ರೆ ಏನೋ ಜನಗಳಿಗೆ ಸತಿ ಸರ್ಕಾರ ಕೊಟ್ಟಿದ್ದಾರೆ, ಸಂಪೂರ್ಣವಾದಂಥ ಬೆಂಬಲ ಇದೆ, ನೀವು ಆಡಿದ್ದೆ ಆಟ ದಿನ ಬೆಳಗಾದ್ರೆ ಇವ್ರಿಗೆ ಏನಿದ್ರು ಕೂಡ ಕುರ್ಚಿ ಕಚ್ಚಾಟ ಬಿಟ್ರೆ ರೈತರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಇವ್ರ ಕಾಳಜಿ ಇಲ್ಲ ಅಂತಕ್ಕಂಥ ಸ್ಪಷ್ಟ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದ ಒಳಗೆ ಇವ್ರು ಏನಾದ್ರೂ ಅದನ್ನು ಸಂಪೂರ್ಣವಾಗಿ ಪೂರೈಕೆ ಮಾಡಲಿಲ್ಲ, ಕೇಂದ್ರ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಕೇಳಿದ್ರೆ ಕೊಡೋದಕ್ಕೆ ರೆಡಿ ಇದ್ದಾರೆ, ಅಂಕಿಅಂಶಗಳ ಸಮೇತ ಅವ್ರು ಕೊಡಬೇಕು. ಆಗಲಿಲ್ಲ ಅಂತಂದ್ರೆ ತಿರುಗಿ ಹಳೇದು ಏನಾಗಿತ್ತೋ ಅದೇ ಲಾಠಿ ಚಾರ್ಜ್ ಆಗುತ್ತೆ, ಅದೇ ಮತ್ತೆ ಮರ್ಕಳಿಸುತ್ತೆ ಅಂತ ಸ್ಪಷ್ಟ. ಅಷ್ಟರೊಳಗಡೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಗ್ಯಾರಂಟಿ. ಈ ಸರ್ಕಾರ ಅದಕ್ಕೆ ಹೊಣೆಗಾರಿಕೆ ಆಗ್ಬೇಕಾಗುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಕ್ಕೆ. ರತನ್ ಸರ್ ನೋಡಿ, ಇದರ್ ನಿಮ್ಮ ಹತ್ರ ಸತ್ಯ ಇದ್ದಿದ್ರೆ ಕನ್ವಿನ್ಸ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡಬೇಕು. ಕಾಂಗ್ರೆಸ್ನ ವಕ್ತಾರರು ಅದನ್ನೇ ಮಾಡ್ತಾ ಇದ್ದಾರೆ. ಅವರು ಒಂದ್ ಮಾತು ಹೇಳಿದ್ರೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಯಾರಿಗೂ ಮಾತಾಡ್ಕೊ ಬಿಡ್ತಾ ಇಲ್ಲ. ನೋಡಿ ನೋಡಿ ಕೇಳಿ, ನಿಮ್ಮ ಹತ್ರ ಸತ್ಯ ಇದ್ದಿದ್ರೆ ಸೀತಾರಾಮನ್ ಅವರು ಒಳಗೊಂಡಂತೆ, ಕುಮಾರಸ್ವಾಮಿ ಅವರು ಒಳಗೊಂಡಂತೆ ನಿಮ್ಗೆ ಜಾಸ್ತಿ ಸೌಂಡ್ ಮಾಡ್ಬೇಕಾಗಿಲ್ಲ ಆಯ್ತಾ? ಮುಖಂಡರು ಕೇಳಿ, $1,80,000 ಅದೇನ್ ದೊಡ್ಡ ಅಮೌಂಟ್ ಯಾಕೆ ಇನ್ನೂ ಕೊಟ್ಟಿಲ್ಲ ಕೇಳಿ. ನಾವು ರಿಕ್ವೆಸ್ಟ್ ಕೊಟ್ಟು ಮನೆ ಮುಖ್ಯಮಂತ್ರಿ ರಿಕ್ವೆಸ್ಟ್ ಕೊಟ್ಟು 15 ದಿನ ಆಯ್ತು. ಕೇಳಿ ಏನ್ ಮಾಡ್ತಾರೆ ನಿಮ್ಮ ಮಂತ್ರಿಗಳು. ಎರಡು ವಿಷಯವನ್ನ ಹೇಳಿದ್ರು. ಒಂದು, ಬಿಜೆಪಿ ಶಾಸಕರಿದ್ದಲ್ಲಿ ಅಭಾವ ಜಾಸ್ತಿ ಇದೆ ಅಂತ ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದೆ, ಇವರೇನೆ ಅಲ್ಲಿ ಕೊಡದೆ ಅಭಾವವನ್ನ ಸೃಷ್ಟಿಸಿದ್ದಾರೆ. ವಿರೋಧ ಪಕ್ಷದ ನಮ್ಮ ಗ್ಯಾರಂಟಿ ಆಯ್ತಾ? ಎರಡನೇ ಆರೋಪ ಮಾಡಿದ್ರು, ಬಿಜೆಪಿ ಶಾಸಕರು ಇರುವ ಕಡೆಗಳಲ್ಲೇ ಕಾಳಸಂತೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರು. ಆಯ್ತು, ಸರ್ಕಾರ ನಿಮ್ಮ ಹತ್ರ ಇದೆ ಸ್ವಾಮಿ, ಗೃಹ ಇಲಾಖೆ ನಿಮ್ಮ ಹತ್ರ ಇದೆ ಸ್ವಾಮಿ, ಯಾರು ನಿಮ್ಮನ್ನ ತಡಿತಾ ಇದ್ದಾರೆ ಅಲ್ವಾ? ಆದ್ರಿಂದಾಗಿ ನಿಮಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರನ್ನು ಬೇರೆಯವ್ರನ್ನ ಮೇಲೆ ಬೆಟ್ ಮಾಡುವಂತ ಕೆಲಸ ಮಾಡಬೇಡಿ, ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎರಡನೇದಾಗಿ ಇನ್ನೊಂದು ಹೇಳಿದ್ರು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಗೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸ್ವಾಮಿ, ಇನ್ನು ಜುಲೈ ಎಂಡೇ ಆಗಿಲ್ಲ. ಜುಲೈ ವರೆಗೆ ಏನ್ ಕೊಡಬೇಕಾಗಿತ್ತು ಅದಕ್ಕಿಂತ 2 ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿನೇ ಕೊಟ್ಟಾಗಿದೆ. ಹಾಗಾದ್ರೆ ನೀವು ನಿಮ್ಮ ವೈಫಲ್ಯವನ್ನ ಮುಚ್ಚಕ್ಕೋಸ್ಕರ ಕೇಂದ್ರ ಮೇಲೆ ಯಾಕೆ ಬೆಟ್ ಮಾಡ್ತಾ ಇದ್ದೀರಾ? ಇನ್ನೊಂದು, ರಾಜ್ಯ ಸರ್ಕಾರ ಮುಂಜಾಗ್ರತೆಯನ್ನ ವಹಿಸಬೇಕಾದದ್ದು ರಾಜ್ಯ ಸರ್ಕಾರದ ಕೆಲಸ ಅಲ್ವಾ? ಬೀಜ ಇರ್ಬೋದು, ಗೊಬ್ಬರದ ವಿಷಯದಲ್ಲಿ ಅವ್ರೇನು ಮುಂಜಾಗ್ರತೆಯನ್ನು ತಗೋಬೇಕಾಗಿತ್ತು ಅದನ್ನು ತಗೊಳ್ದಿದ್ದ ಕಾರಣದಿಂದಾಗಿ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನ್ಯಾನೋ ಯೂರಿಯಾದಲ್ಲಿ ಕನ್ಫ್ಯೂಷನ್ ಇದೆ ಅಂತ ಹೇಳ್ಕೊಂಡು, ನ್ಯಾನೋ ಯೂರಿಯಾ ಬಳಸೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ. ಆನಂತರ ಇಳುವರಿ ಜಾಸ್ತಿ ಆಗೋದ್ರಿಂದ ರೈತರಿಗೆ ಲಾಭ ಜಾಸ್ತಿ ಆಗುತ್ತೆ. ಆನಂತರ ರಾಸಾಯನಿಕ ಮುಕ್ತ ಮಣ್ಣಾಗುತ್ತೆ, ಹಾಗೂ ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಸುಲಭ ಆಗುತ್ತೆ. ಆದ್ರಿಂದಾಗಿ ಕೇಂದ್ರ ಸರ್ಕಾರ ಒಂದು ಎಲ್ಲಾ ರಾಜ್ಯಗಳಿಗೂ ಒಂದು ಈ ತರ ಮಾಡೋಣ, ಫ್ಯೂಚರ್ನ ಒಂದು ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದೆ. ಆದ್ರೆ ಇದನ್ನ ರಾಜ್ಯ ಸರ್ಕಾರಗಳಿಗೆ ಮೊದಲೇ ತಿಳಿಸಲಾಗಿತ್ತು. ಸೊ ರೈತರಿಗೆ ಜಾಗೃತಿ ಮೂಡಿಸಬೇಕಾದದ್ದು ಯಾರ ಕೆಲಸ? ರಾಜ್ಯ ಸರ್ಕಾರ ಕೆಲಸ. ಅದರಲ್ಲೂ ಕೂಡ ಇವರು ವೈಫಲ್ಯವಾಗಿದ್ದಾರೆ. ಆನಂತರ ಇವರು ಹೇಳ್ತಾರೆ, ಎಲ್ಲ ವಿಷಯಕ್ಕೂ ಕೇಂದ್ರವನ್ನೇ ನೀವು ಬಟ್ ಮಾಡೋದಾದ್ರೆ ನಿಮಗೆ ಸರ್ಕಾರ ನಡೆಸುವಂತ ಯೋಗ್ಯತೆ ಇಲ್ಲ ಅಂತ ಒಂದು ಸ್ಪಷ್ಟ ಆಗುತ್ತೆ. ಆದ್ರಿಂದಾಗಿ
ಆಗಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ ನೋಡಿ ಸ್ವಾಮಿ. ಸ್ವಾಮಿ, ಸುಮ್ಮನೆ ಒಂದು ಕನ್ಫ್ಯೂಸ್ ನಿಮಿಷ ಮಾಡುವಂತ ಕೊಡಿ, ಕೆಲಸವನ್ನ ಒಂದು ನಿಮಿಷ ಮಾಡಬೇಡಿ. ಕೊಡಿ. ಸುಮ್ಮನೆ ನೋಡಿ, ಆಯ್ತು. ಸತ್ಯವನ್ನ ಹೇಳಿ ಆಯ್ತು, ಕನ್ಫ್ಯೂಸ್ ಆಯ್ತು, ಮಾಡುವಂತ ಆಯ್ತು, ಕೆಲಸವನ್ನ ಆಯ್ತು. ಮಾಡಬೇಡಿ. ಒಂದು ನಿಮಿಷ ಪ್ಲೀಸ್. ಅದಕ್ಕೆ ಉತ್ತರ ಕೊಡಿ. ಒಂದು ನಿಮಿಷ, ಆಮೇಲೆ ಉತ್ತರ ಕೊಡಿ. ಯಾಕೆ ಬೇಡಿಕೆ ಹೆಚ್ಚಾಗಿದೆ 30 ಈಗ ಹೆಚ್ಚು ಕಡಿಮೆ 38% ಏನೋ ಬೇಡಿಕೆ ಹೆಚ್ಚಾಗಿದೆ ಅಂತಕ್ಕಂಥದ್ರಲ್ಲಿ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಇಳುವರಿ ಹೆಚ್ಚಳ ಆಗಿರ್ಬೋದು, ಕಳಪೆ ಮಟ್ಟದ ಬೀಜ ಆಗಿರ್ಬೋದು, ಧಾರಾಕಾರ ಮಳೆ ಆಗಿರ್ಬೋದು, ಇದು ರೋಗ ತಗುಲೋದಾಗಿರ್ಬೋದು, ಇವೆಲ್ಲ ಕೂಡ ಹೆಚ್ಚಾಗಿರೋದ್ರಿಂದ ನೀರಾವರಿ ಮತ್ತೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಹಿರಿದಿದ್ದಾರೆ, ಅದನ್ನ ಒಪ್ಕೋಬೇಕಾಗ್ತದೆ. ಅವ್ರಿಗೆ ಗೊತ್ತಿರುತ್ತೆ 38% ಇವತ್ತು ಬೇಡಿಕೆ ಜಾಸ್ತಿ ಆಗಿದೆ. ಯಾಕೆ ಇವರ ತಜ್ಞರಿಗೆ ಅಷ್ಟು ಮಾತ್ರ ಗೊತ್ತಿಲ್ವಾ? ಅವ್ರ ತಜ್ಞರಿಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ಒಂದ್ ನಿಮಿಷ, ಎರಡು ವಿಚಾರವನ್ನ ನಮ್ಮ ಬಿಜೆಪಿ ವಕ್ತಾರ ಒಂದು ವಿಚಾರ ಎತ್ತಿದ್ರು. ಕೇಂದ್ರ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಯಾಕೆ ಪ್ರಿಡಿಕ್ಟ್ ಮಾಡಿಲ್ಲ ಅಂತ ಹೇಳಿ. ದಯವಿಟ್ಟು ಹಿರಿಯರಿದ್ದಾರೆ ಇಲ್ಲಿ. ರಾಜ್ಯ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಏನು ನಮ್ಮ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಇದೆ, ಅದನ್ನ ಪ್ರಿಡಿಕ್ಟ್ ಮಾಡುವಂತ ರಿಸ್ಟ್ರಿಕ್ಷನ್ಸ್ ನಮ್ದಿದೆ. ಅಂದ್ರೆ ಕೇವಲ 1 ವಾರ 10 days ಅಷ್ಟೇ ರಿಸ್ಟ್ರಿಕ್ಟ್ ಮಾಡುವಂತ ಒಂದು ಎಬಿಲಿಟಿ ಇರ್ತಕ್ಕಂಥದ್ದು ಎಲ್ಲಾ ರಾಜ್ಯಗಳಿಗೆ ಇರ್ತಕ್ಕಂಥ ಎಬಿಲಿಟಿ ಅಷ್ಟೇ. ಆದ್ರೆ ಕೇಂದ್ರ ಸರ್ಕಾರ ಸೂಪರ್ ಕಂಪ್ಯೂಟರ್ ಇಟ್ಕೊಂಡು 3 ತಿಂಗಳು 4 ತಿಂಗಳು ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅನ್ನ ನೀವು ಇದ್ ಮಾಡ್ತಿದ್ರಲ್ಲ, ರಾಜ್ಯ ಸರ್ಕಾರಕ್ಕೆ ಯಾವ್ದಾದ್ರು ರಾಜ್ಯ ಸರ್ಕಾರಗಳಿಗೆ ಮಳೆ ಬದಲಾಗ್ತದೆ ಕೇಂದ್ರ ಸರ್ಕಾರ ಯಾಕೆ ಫೇಲ್ ಆಯ್ತು? ಮಾತಾಡ್ತೀನಿ, ಅದನ್ನು ಉತ್ತರ ಕೊಡ್ತೀನಿ. ಕೇಂದ್ರ ಸರ್ಕಾರ ಈ ವಾತಾವರಣ ವೈಪರೀತ್ಯ ಏನಾಗ್ತದೆ ಅಂತ ಪ್ರಿಡಿಕ್ಟ್ ಮಾಡೋದನ್ನ ಮಾಡಿ ರಾಜ್ಯಗಳಿಗೆ ಪ್ಲೀಸ್ ವೆಯ್ಟ್, ರಾಜ್ಯಗಳಿಗೆ ತಿಳಿಸುವಂತ ಜವಾಬ್ದಾರಿ ರಾಜ್ಯಗಳಿಗೆ ಇತ್ತು. ನಮಗೆ ಪ್ರಿಡಿಕ್ಟ್ ಮಾಡಕ್ ನಮ್ಮಲ್ಲಿ ಪವರ್ ಇಲ್ಲ. ಯಾಕೆಂದ್ರೆ ನಮ್ದೇ ರಾಜ್ಯ ಅಲ್ಲ, ಎಲ್ಲಾ ಕೃಷಿ ಇಲಾಖೆ ಮೆಟೀರಿಯಲಾಜಿಕಲ್ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಕೃಷಿ ಇಲಾಖೆ ಗೊತ್ತಾಗಲ್ಲ. ಡೆಲ್ಲಿ ತಗೊಳ್ಳಿ, ಇಡೀ ದೇಶ ನಮ್ಗೂ ಕೇಂದ್ರ ಸರ್ಕಾರದಲ್ಲಿ ಸೂಪರ್ ಕಂಪ್ಯೂಟರ್ ಸಾವಿರಾರು ಕೋಟಿ ಖರ್ಚು ಮಾಡಿ ಕೊಟ್ರೆ ನಾವು ಮಾಡ್ತೇವೆ. ನಾನು ಪ್ರಶ್ನೆ ಮಾಡ್ತಾ ಇವ್ರು ಕೇಳ್ತಾ ಇದ್ರು ರಾಜ್ಯದ ಅಂತ. ಸ್ವಾಮಿ, ಕರ್ನಾಟಕ ರಾಜ್ಯ ದೇಶ ಆಗಿದ್ದ ರಾಜ್ಯವನ್ನ ಇಡೀ ದೇಶಕ್ಕೆ 9.4% GDP ಕೊಡ್ತಾ ಇದ್ದೀವಿ. 7 ಲಕ್ಷ ಕೋಟಿ ತೆರಿಗೆ ಕೊಡ್ತಾ ಇದ್ದೀವಿ. ಅದನ್ನೆಲ್ಲ ನಮ್ಗೆ ವಾಪಸ್ ಕೊಡಿ. ಭಿಕ್ಷೆ ಬೇಡ ಅವಶ್ಯಕತೆ ಇಲ್ಲ. ನಾವು 7 ಲಕ್ಷ ಕೋಟಿ ತೆರಿಗೆ ಕೊಡ್ತಾ ಇದ್ದೀವಿ. ಅದೆಲ್ಲ ಅರ್ಧ ವಾಪಸ್ ಭಿಕ್ಷೆ ಬೇಡದಿಲ್ಲ. ನಾವು ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ವಿ. ರೈತ ಮುಖಂಡರಿಗೆ ಬಹಳ ಅವಕಾಶ ಕೊಟ್ಟಿಲ್ಲ ನಾವು. ದಯವಿಟ್ಟು ಒಂದೇ ನಿಮಿಷ.